ನಮ್ಮನೆಗೆ ಕಾಲಿಡ್ತಿರೋ ಸೊಸೇಂದ್ರಗ್ ಸಿಗ್ತಿರೋ ಸಾವಿನ ಪರಂಪರೆಗೆ ಇಲ್ಲಿಗೆ ಅಂತ್ಯ ಸಿಗ್ಲಿ ಅಂತ ಬೇಡ್ಕೋತಿದ್ದೀನಿ. ಶಾಪ ದೂರ ಆಗಿ ಈ ತಲೆಮಾರಿನ ಸೊಸೆ ಬದುಕಿದ್ರೆ ಪ್ರತಿ ವರ್ಷ ಕೂಡ ಹೀಗೆ ಕಲ್ಯಾಣ ಮಾಡಿಸ್ತೀನಿ ತಂದೆ. ನಮ್ಮೇಲ್ ಕರುಣೆ ತೋರಿಸಿ ಕಾಪಾಡು. ಶಾಪವೇನು ಸ್ವಾಮಿ? ಮಾತನಾಡಿ. ನಾನು ನಿನಗೆ ಹೇಳಬೇಕಾದುದನ್ನು ಈಗಾಗಲೇ ಹೇಳಿದ್ದೇನೆ. ಆದರೆ ಈ ಶಾಪದ ಬಗ್ಗೆ ನೀವು ನನಗೆ ಹೇಳಲಿಲ್ಲವಲ್ಲ. ಈ ಕಥೆಯಲ್ಲಿ ಎಷ್ಟೋ ತಿರುವುಗಳಿವೆ ಎಂದು ಮೊದಲೇ ಹೇಳಿದ್ದೀನಲ್ಲ ದೇವಿ. ಆ ವಂಶಕ್ಕಿರುವ ಶಾಪ, ಆ ಮನೆ ವರನ ಜೊತೆ ಮದುವೆ ಸಂಬಂಧ ಬೆಸೆದಿರುವ ಕುಟುಂಬ, ಅದೇ ಕುಟುಂಬದಿಂದ ಸಹಾಯ ಪಡೆದಿರುವ ಗಂಗಾಳ ಆಗಿರೋ ಆ ವಧುವ ರೂಪ, ವಧುವ ಸ್ಥಾನಕ್ಕೆ ಬಂದಿರುವ ಗಂಗಾ, ಇವೆಲ್ಲ ತಿರುವುಗಳೇ. ಶಾಪ ಗಂಗಾಳಿಗ, ಆ ವಧುವಿಗೋ ಎಂದು ಕಾಲವೇ ನಿರ್ಣಯ ಮಾಡುತ್ತದೆ. ಆದರೂ ಈಗ ನಡೆಯುತ್ತಿರುವುದು ನಮ್ಮ ಕಲ್ಯಾಣವೇ ಹೊರತು ಅವರ ಕಲ್ಯಾಣವಲ್ಲವಲ್ಲ. ಎಲ್ಲವನ್ನೂ ಮರೆತು ಏನು ನಡೆಯುತ್ತದೆ ಎಂದು ನೋಡು ಸೀತಾ. ಮಮ್ಮಿ ಮಮ್ಮಿ ಬಾರೆ, ಇಬ್ರು ಸೇರಿ ಒಂದ್ ಸೆಲ್ಫಿ ತಗೊಳ್ಳೋಣ. ಸೆಲ್ಫಿ ಅಲ್ಲ, ನನ್ ಪ್ರಾಣ ತೆಗಿ. ಏನಾಯ್ತೆ? ನಾವೇನು ಅನ್ಕೊಂಡ್ರೆ ಮಾವ ನಮ್ಮನ್ ಮೀರಿಸ್ತಾ ಇದ್ದಾನೆ. ಏನ್ ಮಾಡ್ದ ಅವನು? ಬೇಡ ಅಂದ್ರು ನಿತ್ಯ ಕುತ್ತಿಗೆ ತಾಳಿ ಕಟ್ಟಕ್ ಹೋಗಿದ್ದ. ಏನು? ಅವಳನ್ನ ಯಾವಾಗ ಮದ್ವೆ ಆಗ್ತೀನೋ ಅಂತ ಅವಸರ ಮಾಡ್ತಾ ಇದ್ದಾನೆ. ನಮ್ಗೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಿತ್ಯ ಕುತ್ತಿಗೆ ಕಟ್ಬೇಕು ಅಂತ ಜೇಬಲ್ಲಿ ತಾಳಿ ಇಟ್ಕೊಂಡು ತಿರುಗ್ತಾ ಇದ್ದಾನೆ. ನನ್ನ ಟೈಮ್ ಚೆನ್ನಾಗಿದ್ದು ನಾನು ಅದನ್ನ ನೋಡಿದೆ. ಮಾವ ಮದ್ವೆ ಮಾಡ್ಕೊಂತೀನಿ ಅಂದ್ರೆ ಕುಣ್ದಾಡ್ಕೊಂಡು ಬಂದು ತಾಳಿ ಕಟ್ಟಿಸ್ಕೊಳ್ಳೋದು ಬಿಟ್ಟು ಯಾಕೋ ಅವಳು ಓಡ್ ಹೋದ್ಲು ಮಮ್ಮಿ. ನಮ್ಮ ಕೈಯಲ್ಲೇ ಅವಳು ಸಾವು ಬರ್ದಿರೋವಾಗ ಅವಳು ಜೈನ್ ಹೇಗೆ ಮದ್ವೆ ಆಗ್ತಾಳೆ? ಬೇಗ ಅವಳಿಗೆ ಗತಿ ಕಾಣಿಸು ಮಮ್ಮಿ, ಇಲ್ದಿದ್ರೆ ಮಾವ ಯಾವ ಕ್ಷಣದಲ್ಲಾದ್ರೂ ಅವಳ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾನೆ. ಹೆದ್ರಬೇಡ್ವೆ, ನಡೆಯೋದು ಅವಳು ಸಾವೇ ಹೊರತು ಮದ್ವೆ ಅಲ್ಲ. ನೀನ್ ಹೀಗೆ ಸೆಲ್ಫಿ ಅಂತ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅವಳನ್ನ ಯಾರು ಸಾಯಿಸ್ತಾರ ಮಮ್ಮಿ? ನಾವೇ ಸಾಯಿಸೋದು. ನನ್ನ ಜೊತೆ ಬಾ, ಪ್ಲಾನ್ ಏನು ಅಂತ ಹೇಳ್ತೀನಿ. ನಿತ್ಯಾಗೇನಾದ್ರೂ ಸುಳ್ಳು ಹೇಳಿ ಅವಳನ್ನ ಇಲ್ಲಿ ಕರ್ಕೊಂಡ್ ಬಾ. ಕರ್ಕೊಂಡ್ ಬಂದು ಅವಳನ್ನ ಈ ಜಾಗದಲ್ಲಿ ನಿಲ್ಸಿ ನೀನು ಅವಳ ಪಕ್ಕ ನಿಂತಿರು. ಈ ಎಳ್ನೀರ್ ಬಿದ್ದ ಹಾಗೆ ಆ ನಿತ್ಯ ಕೂಡ ಈ ನೀರಲ್ಲಿ ಬಿದ್ದು ಮುಳುಗಿ ಸತ್ ಹೋಗ್ತಾಳೆ. ಸರಿ ಮಮ್ಮಿ, ಅವಳನ್ನ ಈಗ್ಲೇ ಕರ್ಕೊಂಡ್ ಬರ್ತೀನಿ. ಅವಳ ಸಾವನ್ ಯಾರು ತಡಿತಾರೋ, ಯಾರು ಅಡ್ಡ ಬರ್ತಾರೋ ಈಗ್ಲೇ ನೋಡ್ತೀನಿ. ಮದುವೆ ಮಾಡ್ಕೊಳ್ಳೋಣ. ಈಗ
ಈಗ್ಲೇ. ಆ ಸೀತಾರಾಮನ್ ಕಲ್ಯಾಣ ಆಗೋದಕ್ಕೂ ಮುಂಚೆ ನಾವು ಮೊದಲು ಮದ್ವೆ ಆಗೋಣ. ಈಗ್ಲೇ ಆಗೋಣ, ಇಲ್ಲೇ ಮದ್ವೆ ಆಗೋಣ. ತಾಳಿ ಕೂಡ ರೆಡಿಯಾಗಿದೆ. ಏನ್ ಮೇಡಮ್ ನೀವು ಹೇಳ್ತಿರೋದು? ಜೈ ಸರ್ ನಿಮ್ ಕೊಳ್ಳಿಗೆ ತಾಳಿ ಕಟ್ತಾರಂತ? ಹೌದು ಶ್ವೇತಾ, ಏನೋ ಮಾಡಿ ತಪ್ಪಿಸ್ಕೊಂಡು ಬಂದೆ. ಏನೋ ತಮಾಷೆ ಮಾಡಿರ್ತಾರೆ ಮೇಡಮ್. ಇಲ್ವೇ, ತುಂಬಾ ಸೀರಿಯಸ್ ಆಗಿ ಕೇಳ್ದ. ಸೀತಾರಾಮ ಕಲ್ಯಾಣ ನಡೆಯೋದ್ರಲ್ಲಿ ನಮ್ಮ ಮದ್ವೆ ಮುಗಿಬೇಕು ಅಂತಿದ್ದಾನೆ. ಈಗ ಏನ್ ಮಾಡೋದು ಮೇಡಮ್? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ನಮ್ ಜೊತೆ ಮಾಮ್ ಕೂಡ ಇಲ್ಲ. ಏನ್ ಮಾಡೋದೀಗ? ನಾವು ಜೈ ಸರ್ ಫ್ಯಾಮಿಲಿ ಅವ್ರಿಗೆ ಹೇಳಿದ್ರೆ? ಈ ವಿಷಯನ ಜೈ ಯಾರಿಗೂ ಹೇಳ್ಬೇಡ ಅಂತ. ಹೇಳಿದ್ರೆ ನನ್ನ ತಪ್ಪಾಗಿ ತಿಳ್ಕೊತಾನೆ. ಹಾಗಂತ ತಾಳಿ ಕಟ್ಟಿಸ್ಕೊಂಡ್ರೆ ನೀವು ಶಾಪಕ್ಕೆ ಗುರಿಯಾಗ್ತೀರಲ್ವಾ ಮೇಡಮ್? ಅದೇ ಭಯ ಆಗ್ತಾ ಇದೆ. ಯಾರಿಗೂ ಹೇಳ್ದೆ ನಾವು ಬೆಂಗಳೂರಿಗೆ ಹೋಗ್ಬಿಡೋಣವಾ? ನಾವು ರಿವರ್ ಮಧ್ಯೆ ಇದೀವಿ ಮೇಡಮ್, ಹೇಗೆ ಹೋಗೋದು? ಜೈ ಜೊತೆ ಟ್ರಿಪ್ ಎಂಜಾಯ್ ಮಾಡ್ಬೇಕು ಅನ್ಕೊಂಡ್ರೆ ಜೈ ಈಗ ಟ್ವಿಸ್ಟ್ ಕೊಟ್ಬಿಟ್ನಲ್ಲೇ. ಈ ಟೈಮಲ್ಲಿ ಆ ಗಂಗಾ ಇದ್ರೆ ಚೆನ್ನಾಗಿತ್ತು. ತಾಲಿ ಕಟ್ಟಿಸ್ಕೊಂಡು ಅವಳೇ ಸಾಯ್ತಿದ್ಲು. ಗಂಗಾ ಬರ್ತೀನಿ ಅಂದ್ಲು ಮೇಡಮ್, ನೀವೇ ಸುಮ್ಮನೆ ಬೇಡ ಅಂತ ಹೇಳಿದ್ರಿ. ಅವಳಿಗೆ ಬರಬೇಡ ಅಂದಿದ್ದಕ್ಕೆ ನನಗೆ ಚೆನ್ನಾಗಿ ಬೈಕೊಂಡಿರ್ತಾಳೆ. ಅದಕ್ಕೆ ಹೀಗಾಗ್ತಿದೆ. ಅವಳ ಮಾತಿಗೆ ತುಂಬಾ ಪವರ್ ಇದೆಯೇ. ಅವಳು ಏನು ಹೇಳ್ತಾಳೋ ಅದಾಗ್ತಿದೆ. ಈಗ ಹೇಗೆ ತಪ್ಪಿಸ್ಕೊಳ್ಳೋದು ಅರ್ಥ ಆಗ್ತಿಲ್ವಲ್ಲ. ಛೇ, ಎಲ್ಲರೂ ಅಲ್ಲಿದ್ದಾರೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ನಿತ್ಯ? ನಥಿಂಗ್. ಇಲ್ಲಿ ತನಕ ಬಂದು ಪ್ರಕೃತಿ ಅಂದ ನೋಡ್ದೆ ಹೋದ್ರೆ ಹೇಗೆ? ಎಷ್ಟು ಬ್ಯೂಟಿಫುಲ್ ನೇಚರ್ ಮಿಸ್ ಮಾಡ್ಕೊಂತಿದ್ಯಾ ಗೊತ್ತಾ? ಕಮಾನ್ ನಿತ್ಯ, ನನ್ನ ಜೊತೆ ಬಾ, ತೋರಿಸ್ತೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ ಸ್ವಪ್ನ, ನೀನು ಹೋಗು. ಈಗ ನೀವು ಅವಳ ಜೊತೆ ಇರೋದೇ ಸೇಫ್ ಮೇಡಮ್. ನೀವು ಅವಳ ಪಕ್ಕ ಇದ್ರೆ ಜೈ ಸರ್ ತಾಳಿ ಕಟ್ಟೋಕ್ಕಾಗಲ್ಲ. ಅವಳ ಜೊತೆ ಹೋಗಿ ಮೇಡಮ್, ನಿಮ್ಗೇನೂ ಆಗಲ್ಲ. ಏನ್ ನಿತ್ಯ, ನಿಂಗೆ ನನ್ನ ಕಂಪ್ನಿ ಕೊಡೋದಿಷ್ಟ ಇಲ್ವಾ? ನೋ ಅಂಥದ್ದೇನಿಲ್ಲ. ಹಾಗಾದ್ರೆ ನನ್ನ ಜೊತೆ ಬರ್ಬೋದಲ್ವಾ? ಸರಿ, ಕಮ್. ಮೊದಲೇ ಗಂಗಾ ಹೇಳಿದ್ ಕೇಳಿದಿದ್ರೆ ಈ ಕಷ್ಟ ಬರ್ತಿತ್ತಾ ಮೇಡಮ್? ಎಲ್ಲಿದೆಯೋ ಏನೋ ಗಂಗಾ, ನೀನು ತುಂಬ ಗ್ರೇಟ್. ಈ ಮೂಟೆ ಈಚೆ ಮಡಗಿದ್ ಯಾರ್ಲಾ? ಗೊತ್ತಿಲ್ಲ ಬಲು. ಗೊತ್ತಿಲ್ಲ ಅಂದ್ರೆ ಹೆಂಗ್ಲಾ? ಯಾರು ತರದೆ ಅದಷ್ಟು ಕತೆ ಬರ್ತದ? ತಗೊಂಡೋಗಿ ಒಳಗೆ ಮಡಗ್ಲಾ? ಇದೇನ್ ಬಾಲು ಇಷ್ಟೊಂದು ಭಾರ ಇದೆ? ಏನಿದೆ ಇದ್ರೊಳಗಡೆ? ನನಗೇನ್ಲ ಗೊತ್ತು, ಬಿಚ್ಚಿ ನೋಡಿ.
ಯಾರು? ಎಲ್ಲಿದ್ದೀರಿ ನೀವು? ಇವನೊಬ್ಬ. ಏಯ್, ನೀವು ನನ್ನ ಬಗ್ಗೆ ಏನ್ ಅಂದ್ಕೊಂಡಿದ್ದೀರಿ? ನನ್ಗೆ ಕೋಪ ಬಂದ್ರೆ ಏನಾಗತ್ತೆ ಗೊತ್ತಾ? ಈ ಲಾಂಚೆ ತಲೆಗೆಳಗಾಗತ್ತೆ. ಕಾವೇರಿನೇ ಉಕ್ಕಿ ಹರಿತಾಳೆ. ಯಾರಣ್ಣ ಇದು? ಕಾಮಿಡಿ ಅಂತರ ಇದ್ದಾನೆ. ಏನ್ ಬೇಕು ಸರ್ ನಿಮ್ಗೆ? ಏನ್ ಬೇಕಾ? ಕಾಫಿ ಬೇಕು ಅಂತ ಹೇಳಿ ಎಷ್ಟು ಟೈಮ್ ಆಯ್ತು? ಕಾಫಿಯಲ್ಲಿ ಏನ್ ಮಾಡ್ತಿದ್ದೀರಾ ನೀವೆಲ್ಲ ಇಲ್ಲಿ? 10 ನಿಮಿಷದಲ್ಲಿ ತರ್ತೀವಿ, ನೀವು ಹೋಗಿ. ಹೋಗಲ್ಲ. ಕಾಫಿ ಕೊಡೋ ತನಕ ಇಲ್ಲೇ ಇರ್ತೀನಿ. ಹೋಗಿ ಕಾಫಿ ತಗೊಂಡ್ ಬನ್ನಿ. ಅದನ್ನ ಕುಡ್ದಾದ್ಮೇಲೆನೆ ಹೋಗೋದು. ಅಯ್ಯೋ ಪ್ರಸಾದ್ ಅವರೇ, ಮತ್ತೆ ಯಾಕಿಲ್ ಬಂದಿದ್ದೀರಾ? ಏನು ನಾಣಿ, ನಾನ್ ನಿನ್ಗೆ ಏನ್ ಅಪಕಾರ ಮಾಡಿದ್ನು? ಲಾಂಚಲ್ಲಿ ಯಾರು ಸಿಗಲ್ವೇನೋ ನಿನ್ಗೆ? ನನ್ನ ಹಿಂದೆನೆ ಬರ್ತೀಯಲ್ಲ. ಈ ತರ ಅಂದ್ರೆ ಹೇಗ್ ಸರ್? ನಿಮ್ಮನ್ನ ಜಾಗೃತಾಗಿ ನೋಡ್ಕೋಬೇಕು ಅಂತ ನಿಮ್ಮ ಮೇಡಮ್ ಒತ್ತಿ ಹೇಳಿದ್ದಾರೆ. ನಾಣಿ, ಬೆಳಿಗ್ಗೆಯಿಂದ ಗಂಟ್ಲಿಗೆ ಕಾಫಿ ಬೀಳ್ದೆ ಗಂಟ್ಲು ಒಣಗ್ ಹೋಗಿದೆ. ನಾಲ್ಗೆ ಒಣಗ್ತಾ ಇದೆ. ಏನಾರು ಅಂದ್ರೆ ಬೇಜಾರ್ ಮಾಡ್ಕೋತೀರಾ? ಕಾವೇರಿ ಮಧ್ಯದಲ್ಲಿ ಗಂಟ್ಲು ಒಣಗುತ್ತೆ ಅಂದ್ರೆ ಹೇಗೆ? ಇದು ತೀರಾ ಅವಮಾನ. ಬನ್ನಿ ಹೇಳ್ತೀನಿ. ಇರೋ ಕಾಫಿ ಕುಡ್ಕೊಂಡು ಬರ್ತೀನಿ. ಕಾಫಿಗೋಸ್ಕರ ಹುಟ್ಟಿರೋ ತರ ಆಡ್ತೀರಾ? ನಾವೆಲ್ಲಿದ್ರು ಅಲ್ಲಿಗೆ ಕಾಫಿ ತಂದ್ಕೊಡ್ತಾರೆ. ಬನ್ನಿ ಬನ್ನಿ ಮಹಾಪ್ರಭು. 2 ನಿಮಿಷದಲ್ಲಿ ಕಾಫಿ ತಂದಿಲ್ಲ ಅಂದ್ರೆ ಬನ್ನಿ. ಆಮೇಲೆ ನೀವು ತಂದ್ರು ಕುಡಿಯಲ್ಲ, ನಿಮ್ ರಕ್ತ ಕುಡಿತೀನಿ ನಾನು. ರಕ್ತ ಕುಡಿಯೋದು ಅಂದ್ರೆ ಏನು? ಅವರು ಕಾಫಿ ತರ್ತಾರೆ. ಬನ್ನಿ ನಡೀರಿ. ಅಣ್ಣ, ಈ ಜೋಕರ್ ತುಂಬಾ ತೊಂದರೆ ಕೊಡ್ತೇನೆ ಕಣ್ಣಣ್ಣ. ಈ ಸಲ ಬಂದಾಗ ಒಳಗಡೆ ಎಳ್ಕೊಂಡು ಹೋಗಿ ಕತ್ ಕುಯ್ದು ಸಾಯಿಸ್ಬಿಡೋಣ. ಅವನೊಬ್ಬಂದೇ ಸ್ಪೆಷಲ್ ಆಗಿ ಸಾಯಿಸೋದು ಯಾಕ್ರೋ? ಗಂಗನ್ ಜೊತೆ ಲಾಂಚ್ನಾಗಿರೋರ್ನೆಲ್ಲ ಮುಗಿಸ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ನಾಗೆ ಇಲ್ಲಿಗೆ ಎಲ್ಲರೂ ಊಟಕ್ಕಂತ ಬರ್ತಾರೆ. ಅವ್ರು ತಿನ್ನೋ ಅನ್ನದಾಗೆ ವಿಷ ಹಾಕುವ. ಇದನ್ನ ತಿಂದು ಎಲ್ಲರೂ ಸಾಯ್ತಾರೆ. ಸವಾನೆಲ್ಲ ನದಿಗಾಕಿ ನಾವು ಊರಿಗೆ ಹೊಂಟು ಬಿಡುವ. ಇದೇ ನನ್ನ ಪ್ಲಾನು. ಇವನಿಂದ ಹೇಗಾದ್ರೂ ಎಲ್ರೂ ಕಾಪಾಡಬೇಕು. ಬರಲ್ಲ, ಅಡ್ಗೆ ಕೆಲಸ ಶುರು ಮಾಡವ. ಮೂಟೆ ಏನಿಲ್ಲ, ಖಾಲಿ ಆಗೈತೆ. ಇದ್ರಾಗ ಇದ್ದಿದ್ದೇನಾಯ್ತು? ಏನೋ ಕಣ್ಣಣ್ಣ, ಯಾವುದೋ ಕೋಳಿ ಕಟ್ಟಿದ್ರೇನೋ, ಕಟ್ಟು ಬಿಚ್ಚಿತ್ತು, ಹಾರ್ಕೊಂಡು ಹೋಗ್ಬಿಟ್ಟೈತೆ. ಎಲ್ರಿಗಿಂತ ಮೊದಲು ಈ ವಿಷಯನ ಮೇಡಮ್ಗೆ ಹೇಳ್ಬೇಕು. ಆಗ್ಲೇ ಮೇಡಮ್ ಹೇಗಾದ್ರೂ ಎಲ್ರೂ ಕಾಪಾಡ್ತಾರೆ. ಬಾ ನಿತ್ಯ.
ಹೇಗಾದ್ರೂ ಮಾಡಿ ಅಮ್ಮೋರ್ ಪ್ರಾಣನ ಕಾಪಾಡಿದ್ರೆ ಸಾಕು. ಮೇಡಮ್ ಋಣನ ತೀರ್ಸ್ದಾಗುತ್ತೆ. ಅಯ್ಯೋ, ನೋಡು ನಿತ್ಯ, ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲಿ ಯಾರು ಬರಲ್ಲ ಅಲ್ವಾ? ಯಾರು ಬರಬೇಕಿತ್ತು? ಜೈ ಬರ್ತಾನೇನೋ ಅಂತ. ಕರೀಲಾ? ಬೇಡ ಬೇಡ, ಸುಮ್ಮನೆ ಕೇಳಿದ್ದು. ನೀನ್ ಸಾಯೋದನ್ನ ನೋಡೋದಕ್ಕೆ ನಾನಲ್ದೆ ಇನ್ಯಾರೂ ಬರಲ್ವೇ? ರಿಯಲಿ ಬ್ಯೂಟಿಫುಲ್ ಸ್ವಪ್ನ. ಆಗಾಗ ಇಂಥ ಪ್ಲೇಸ್ಗೆ ಬರ್ತಾ ಇರಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ನಿತ್ಯ, ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೋದು. ವಾಟ್? ಐ ಮೀನ್, ಇಂಥ ಬೋಟ್ ಹೌಸ್ ನಾವು ಒಂದು ತಗೊಂಡ್ರೆ ಆಗಾಗ ಹೀಗೆ ವಿಸಿಟ್ ಮಾಡ್ಬೋದಲ್ವಾ? ಗುಡ್ ಥಾಟ್ ಸ್ವಪ್ನ, ತಗೊಳ್ಳೋಣ. ನಮ್ಮವ್ರನ್ನ ಕಾಪಾಡ್ಕೊಳ್ಳೋ ಅವಕಾಶನ ನನಗೆ ಕೊಡಪ್ಪ.